9 ವರ್ಷಗಳ ಬಳಿಕ ಫೈನಲ್ ಪ್ರವೇಶ ಮಾಡಿರುವಂತಹ ಆರ್ಸಿಬಿ ಗೆದ್ದೆ ಗೆಲ್ಲುತ್ತೆ ಕಪ್ ನಮ್ದೆ ಅಂತ ಯಾದಗಿರಿಯ ವಿದ್ಯಾರ್ಥಿಗಳು ಕೂಡ ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಯಾದಗಿರಿ ನಗರದ ಆಂಜನೇಯ ದೇವಸ್ಥಾನದಲ್ಲಿ ಅರ್ಚನೆಯನ್ನ ಮಾಡಿಸಲಾಗಿದೆ. ಹರ ಹರ ಮಹದೇವ ಟ್ರಸ್ಟ್ ವತಿಯಿಂದ ವಿಶೇಷವಾಗಿ ಪೂಜೆಯನ್ನ ನೆರವೇರಿಸಿದ್ದಾರೆ. 18ರ ಸೀಸನ್ನಲ್ಲಿ 18 ವರ್ಷದ ವನವಾಸ ಅಂತ್ಯವಾಗುತ್ತೆ ಅನ್ನೋದು ಅವರ ಬಯಕೆ. ಈ ಸಲ ಕಪ್ ನಮ್ದೆ ಅಂತ ಘೋಷಣೆ ಕೂಗಿ ಪೂಜೆಯನ್ನ ಮಾಡಲಾಗಿದೆ. ಖಾಸಗಿ ಶಾಲಾ ಮಕ್ಕಳಿಂದಲೂ ಕೂಡ ಆರ್ಸಿಬಿಗೆ ಶುಭ ಕೋರಲಾಗಿದೆ. ಆರ್ಸಿಬಿ ತಂಡ ಗೆಲ್ಲುತ್ತೆ ಅನ್ನುವಂತಹ ಮಾತುಗಳನ್ನು ಆಡಿದ್ದಾರೆ. ನಡೀತಕ್ಕಂಥ ಆರ್ಸಿಬಿ ಪಂದ್ಯಾವಳಿಯಲ್ಲಿ ಆ ಆರ್ಸಿಬಿ ತಂಡ ಗೆಲುವು ಆಗಬೇಕಂತ ದೃಷ್ಟಿಯಿಂದ ಯಾದಗಿರಿ ನಗರದ ಚಿತ್ತಾಪುರ ರಸ್ತೆಯಲ್ಲಿರ್ತಕ್ಕಂಥ ಆಂಜನೇಯ ದೇವಸ್ಥಾನದಲ್ಲಿ ಇವತ್ತ ನಾವೆಲ್ಲರ ಅಭಿಮಾನಿಗಳು ಸೇರಿಕೆಸಿ ವಿಶೇಷ ಪೂಜಾ ಅಭಿಯಾನ ಕಾರ್ಯಕ್ರಮ ಮಾಡಿದ್ದೀವಿ. ಇವತ್ತು 18ನೇ ನಡೀತಿರ್ತಕ್ಕಂಥ ಪಂದ್ಯಾವಳಿಯಲ್ಲಿ ಆರ್ಸಿಬಿ ತಂಡಕ್ಕೆ ಗೆಲುವು ಆಗಬೇಕಂತ ದೃಷ್ಟಿಯಿಂದ ಆಂಜನೇಯ ದೇವಸ್ಥಾನದ ಎಗಲಿರ್ತಕ್ಕಂಥ ಶನಿಯನ್ನು ಆಂಜನೇಯ ದೇವಸ್ಥಾನದಲ್ಲಿ ಕಾಲು ಕೆಳಗೆ ಇರಲಿ ಅಂತ ದೃಷ್ಟಿಯಿಂದ ಇವತ್ತು ಶನಿ ಒಳಗಬೇಕು, ಯಾವುದೇ ವಿಘ್ನಗಳು ಬರಬಾರ್ದಂತ ದೃಷ್ಟಿಯಿಂದ ಆರ್ಸಿಬಿ ಗೆಲ್ಲಿ ಬಿಡ್ಲಿ, ನಮಗೆ ಆರ್ಸಿಬಿನೇ ಇಷ್ಟ. ಫುಲ್ ಸಪೋರ್ಟ್ ಇದೆ ಆರ್ಸಿಬಿಗೆ. ಆರ್ಸಿಬಿ ಗೆದ್ದು ಬಾ, ನಮ್ದು ಆರ್ಸಿಬಿನೇ ಗೆಲ್ಲುತ್ತದೆ. ವಿರಾಟ್ ಕೊಹ್ಲಿ ನಮ್ಗಿಷ್ಟ. ಹಿಂದಿನ ಮ್ಯಾಚಿಗೆ ಆರ್ಸಿಬಿ ವರ್ಸಸ್ ಪಂಜಾಬ್ ಇತ್ತು, ನಮ್ಮ ಆರ್ಸಿಬಿನೇ ಗೆದ್ದೈತಿ. ಈ ಸರ್ತಿ ಎಲ್ಲರ ಮೈಯಲ್ಲಿ RBC ಹರಿತಿದ್ರೆ ನಮ್ಮ ರಕ್ತದಲ್ಲಿ RCB ಹರಿತಿದೆ. ಸೊ ನಾವು ನಮ್ಮ ಟೀಮಿಂದ ವಿಶ್ ಮಾಡೋದೇನೆಂದ್ರೆ RCBಗೆ ಜಯವಾಗಲಿ. ವಿನ್ ಆರ್ ಲೂಸ್ ವಿ ಲವ್ ಯು RCB. ಗೆದ್ದು ಬಾ RCB, ಈ ಸಲ ಕಪ್ ನಮ್ದೆ. ಓಕೆ, 18 ವರ್ಷಗಳಿಂದ ಕಾಯ್ತಾ ಬಂದಿದ್ದಂತಹ ಅಭಿಮಾನಿಗಳು ಈ ಬಾರಿ ಅಂತಿದ್ರು. ಬಟ್ ಈ ಬಾರಿ ಮಾತ್ರ ಗೆದ್ದೇ ಗೆಲ್ತೀವಿ. 18ರ ನಂಬರ್ ಒಂದು ವಿಶೇಷ ಪವರನ್ನು ಹೊಂದಿದೆ. ಅದರ ಫಲವಾಗಿ ಈಗ ನಾವು ಗೆಲ್ತೀವಿ ಅನ್ನುವಂತಹ ಹೋಪ್ಸನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಟೀಮ್ RCB ಆಟಗಾರರು ಉತ್ತಮ ಪ್ರದರ್ಶನವನ್ನು ನೀಡೋ ಮೂಲಕವಾಗಿ ಕಪ್ ನಮ್ಮದಾಗಿಸ್ಕೊಂಡು ಎಲ್ಲ ಅಭಿಮಾನಿಗಳ ಆಸೆಯನ್ನು ಈ ವರ್ಷ ಪೂರೈಸ್ತಾರೆ ಅನ್ನುವಂಥದ್ದು ಸದ್ಯ ಎಲ್ಲರ ಬಯಕೆ. ಹಾಗಾಗಿ ಎಲ್ಲೆಡೆ ವಿಶೇಷವಾಗಿ ಪೂಜೆ ಮಾಡ್ತಿದ್ದಾರೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಘೋಷಣೆಗಳನ್ನು ಮೊಳಗಿಸ್ತಾ ಇದ್ದಾರೆ. RCB ಗೆಲ್ಲುತ್ತೆ ಅನ್ನುವಂತಹ ನಿರೀಕ್ಷೆ ಪ್ರತಿಯೊಬ್ಬರದಾಗಿದೆ. ಹಾಗಾಗಿ ಸಿಹಿ ಹಂಚುವಂತಹ ಕಾರ್ಯವನ್ನು ಗೆಲ್ಲೋದಕ್ಕೂ ಮೊದಲಾಗಿಯೇ ಗೆದ್ದೇ ಗೆಲ್ತಾರೆ ಅನ್ನುವಂತಹ ವಿಶ್ವಾಸದೊಂದಿಗೆ ಸಿಹಿ ಹಂಚ್ತಾ ಇದ್ದಾರೆ. ಇನ್ನು ಶಕ್ತಿ ದೇವರ ಮೊರೆ ಹೋಗ್ತಾ ಇದ್ದಾರೆ. ಅಲ್ಲಿ ಎಲ್ಲ ಇರುವಂತಹ ವಿಘ್ನಗಳನ್ನು ನಿವಾರಿಸಿ ಗೆಲ್ಲುವಂತಹ ಹಾದಿ ಸುಗಮವಾಗಲಿ ಅಂತ ಪ್ರಾರ್ಥಿಸಿದ್ದಾರೆ.